everyone fine. ಮಂಡ್ಯದ ಶ್ರೀರಂಗಪಟ್ಟಣದ ಸಂಕೀರ್ತನ ಯಾತ್ರೆಯಲ್ಲಿ ಮತ್ತೊಮ್ಮೆ ಹೈಡ್ರಾಮಾ ಸೃಷ್ಟಿಯಾಗಿದೆ. ಜಾಮಿಯಾ ಮಸೀದಿ ಬಳಿ ಪಕ್ಕದಲ್ಲಿ ಒಂದು ಸರ್ಕಲ್ ಇದೆ. ಆ ಸರ್ಕಲ್ನಲ್ಲಿ ಈ ಹೈಡ್ರಾಮಾ ನಡೆದಿದೆ. ಪದೇ ಪದೇ ಪೊಲೀಸರ ಜೊತೆ ತಳ್ಳಾಟ ನೂಕಾಟ ಮುಂದುವರಿತಾ ಇದೆ. ಯಾತ್ರೆಯಲ್ಲಿ ಬರ್ತಾ ಇರುವಂಥ ಸಾವಿರಾರು ಹನುಮ ಮಾಲಾಧಾರಿಗಳು ಜಾಮಿಯಾ ಮಸೀದಿ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಾಕಲಾಗಿದೆ. ಸಂಕೀರ್ತನಾ ಯಾತ್ರೆಯಲ್ಲಿ ಅನಾಮಿಕರು ಎಂಟ್ರಿ ಕೊಟ್ಟಿದ್ದಾರೆ. ಅನ್ಯ ಕೋಮಿನ ವ್ಯಕ್ತಿ ಅಂತ ಕೆಲ ಕಾಲ ಗೊಂದಲ ಸೃಷ್ಟಿಯಾಯಿತು. ವಿಶ್ವನಾರಾಯಣ ತಿವಾರಿ ಎಂಬಾತ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆತನನ್ನು ವಿಡಿಯೋ ತೆಗಿತಾ ಇದ್ದಂಥ ಅನ್ಯ ಕೋಮಿನ ವ್ಯಕ್ತಿ ಅಂತ ಗೊಂದಲ ಸೃಷ್ಟಿಯಾಯಿತು. ಬಳಿಕ ಆ ವ್ಯಕ್ತಿಯನ್ನ ವಿಚಾರಿಸಿದಾಗ, ಅವನ ಹೆಸರು ಕೇಳಿದಾಗ ಅವನು ಅನ್ಯ ಕೋಮಿನ ವ್ಯಕ್ತಿ ಅಲ್ಲ ಅಂತ ಗೊತ್ತಾಗಿದೆ. ಅವನನ್ನು ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ. ನೋಡ್ತಾ ಇದ್ದೀರಿ, ಹನುಮ ಮಾಲಾಧಾರಿಗಳ ಶೋಭಾಯಾತ್ರೆ ಇದು, ಸಂಕೀರ್ತನ ಯಾತ್ರೆ. ಯಾತ್ರೆಗಳು, ಜಾತ್ರೆಗಳು ಅಥವಾ ರ್ಯಾಲಿಗಳು ಶಾಂತಿಯುತವಾಗಿರಬೇಕಾಗತ್ತೆ. ಯಾವುದೇ ಕಾನೂನು ಮತ್ತು ಸಮಾಧಾನವನ್ನು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹಾಳುಗೆಡುವ ರೀತಿಯಲ್ಲಿ ಇರಬಾರ್ದು. ನಮ್ಮ ಹಬ್ಬಗಳನ್ನು, ನಮ್ಮ ರ್ಯಾಲಿಗಳನ್ನು, ನಮ್ಮ ಶೋಭಾಯಾತ್ರೆಗಳನ್ನು ಭಕ್ತಿಪೂರ್ವಕವಾಗಿ ಮಾಡೋಣ. ಭಕ್ತಿಯೊಂದನ್ನು ಬಿಟ್ಟು ಬೇರೆಯವರಿಗೆ ಪ್ರಚೋದನೆಗೊಳಿಸುವುದು, ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವಂಥದ್ದು ಮಾಡಬಾರ್ದು. ಆದರೆ ಇಲ್ಲಿ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಶೋಭಾಯಾತ್ರೆ ಸಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಒಬ್ಬ ಅನುಮಾನಾಸ್ಪದ ವ್ಯಕ್ತಿ ಕಾರಣ ಸಿಗ್ತಾನೆ. ಇವನ್ಯಾರಪ್ಪ ಗುರು, ನಮ್ಮದೇ ವಿಡಿಯೋ ಮಾಡ್ಕೊತಾವನೆ ಅಂತ ಹೇಳಿ ಅಲ್ಲಿನ ಜನ ಅವನ ಮೇಲೆ ಸಂಶಯ ಪಟ್ಟಿದ್ದಾರೆ. ಬಟ್ ಆತ ಅನ್ಯ ಕೋಮಿನವನಲ್ಲ ಅಂತ ಹೇಳಿ ಪೊಲೀಸರ ವಿಚಾರಣೆಯ ಬಳಿಕ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಸಮಾಧಾನ ಅಂತ ಕಾಣಿಸುತ್ತೆ. ಪೊಲೀಸರು ಆತನನ್ನು ವಶಕ್ಕೆ ಪಡೆದು ವಿಚಾರಿಸಿದ್ದಾರೆ. ಗೊಂದಲ ಬೇಡ, ಗಲಾಟೆ ಬೇಡ, ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಹದಗೆಡೋದು ಬೇಡ ಅಂತ ಹೇಳಿ ಪೊಲೀಸರು ವಿಶ್ವನಾರಾಯಣ ತಿವಾರಿ ಎಂಬಾತನನ್ನು ವಶಕ್ಕೆ ಪಡೆದಿದ್ದಾರೆ. ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಹನುಮ ಮಾಲಾಧಾರಿಗಳ ಶೋಭಾಯಾತ್ರೆ ಹಿಂದೆ ಏನಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಗೊತ್ತಿರುವಂಥದ್ದೇ, ಮೈಸೂರಲ್ಲಿ ಏನಾಗಿದೆ ಅಂತ ಗೊತ್ತಿರುವಂಥದ್ದೇ. ಆದರೆ ಈಗ ಶ್ರೀರಂಗಪಟ್ಟಣದಲ್ಲಿ ಇಂಥ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಕಾರಣ ಏನು? ಅದು ಕೂಡ ಪರ್ಟಿಕ್ಯುಲರ್ ಆಗಿ ಒಂದು ಜಾಗದಲ್ಲಿ. ಈಗ ಪರಿಸ್ಥಿತಿ ಹೇಗಿದೆ? ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಏನು ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಈಗ ಸಮಾಪ್ತಿ ಆಗಿರ್ತಕ್ಕಂಥದ್ದು. ಒಂದು ಸಣ್ಣ ಪುಟ್ಟ ಗೊಂದಲಗಳನ್ನ ಹೊರತುಪಡಿಸಿದ್ರೆ ಶಾಂತಿಯುತವಾಗಿ ಮುಕ್ತಾಯ ಕೂಡ ಆಗಿರ್ತಕ್ಕಂಥದ್ದು. ಬೆಳಿಗ್ಗೆಯಿಂದನೇ ಹನುಮಾಧಾರಿಗಳು ಕಳೆದ 9 ದಿನಗಳಿಂದ ಹನುಮ ಮಾಲಾಧಾರಿಗಳಾಗಿ ಏನು ಶಿಸ್ತುಬದ್ಧವಾಗಿ ಒಂದು ಆಚರಣೆಯನ್ನ ಮಾಡ್ಕೊ ಬಂದಿದ್ರು. ಇವತ್ತು ಸಂಕೀರ್ತನ ಯಾತ್ರೆಯನ್ನ ಮಾಡುವ ಮುಖಾಂತರವಾಗಿ ತಮ್ಮ ಮಾಲೆಗಳನ್ನ ವಿಸರ್ಜನೆ ಮಾಡಿ ಆ ಒಂದು ಯಾತ್ರೆಯನ್ನ ಅಂತಿಮಗೊಳಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಯಾತ್ರೆ ಬೆಳಿಗ್ಗೆನೆ ಜಿಲ್ಲೆಯ ವಿವಿಧ ಮೂಲೆಗಳಿಂದ ಹನುಮ ಮಾಲಾಧಾರಿಗಳು ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರ್ತಕ್ಕಂಥ ನಿಮ್ಸಾಂಬ ದೇಗುಲದ ಆವರಣಕ್ಕೆ ಬಂದಿದ್ರು. ದೇಗುಲದ ಆವರಣದಲ್ಲಿ ಮೊದಲಿಗೆ ಸಮಾವೇಶಗೊಂಡು ಅಲ್ಲಿ ಒಂದು ಏನು ಹಿಂದೂ ಮುಖಂಡರ ಒಂದು ಭಾಷಣಗಳಿಗೆ ಸೀಮಿತವಾಗಿತ್ತು. ಅದಾದ ನಂತರದಲ್ಲಿ ವಿದ್ಯುಕ್ತವಾಗಿ ಸಂಕೀರ್ತನ ಯಾತ್ರೆಗೆ ಚಾಲನೆ ಕೊಡಲಾಯಿತು. ಸುಮಾರು 4 ಕಿಲೋಮೀಟರ್ ವರೆಗೂ ಕೂಡ ನಿಧಾನಗತಿನಲ್ಲಿ ಬಂದಂತ ಸಂಕೀರ್ತನ ಯಾತ್ರೆ ಏನ್ ಜಾಮಿಯಾ ಮಸೀದಿ, ವಿವಾದಿತ ಜಾಮಿಯಾ ಮಸೀದಿ ಜಾಗ ಏನಿದೆ ಅಲ್ಲಿ ಆ ವೃತ್ತಕ್ಕೆ ಬರ್ತಿದ್ದಂತೆ ಒಂದ್ ರೀತಿ ಪ್ರಕ್ಷುಬ್ಧ ವಾತಾವರಣಕ್ಕೂ ಕೂಡ ಕಾರಣವಾಯ್ತು. ಯಾಕಂತ ಹೇಳಿದ್ರೆ ಡಿಜೆ ಸದ್ದಿನೊಂದಿಗೆ ಬಂದಂತ ಎಲ್ಲ ಮಾಲಾಧಾರಿಗಳು ಏನ್ ಜಾಮಿಯಾ ಮಸೀದಿ ಜಾಗದಲ್ಲಿ ಈ ಹಿಂದೆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಇತ್ತು, ಅದೇ ಜಾಗದಲ್ಲಿ ಹನುಮನ ದೇಗುಲವನ್ನ ಪುನರ್ ನಿರ್ಮಾಣ ಮಾಡ್ತೇವೆ ಅನ್ನೋ ಒಂದು ಸಂಕಲ್ಪದೊಂದಿಗೆ ಆರಂಭ ಆದಂತ ಈ ಸಂಕೀರ್ತನ ಯಾತ್ರೆ ಆ ಮಸೀದಿ ಜಾಗಕ್ಕೆ ಬರ್ತಿದ್ದಂತೆ ಒಂದು ಪಟ್ಟು ಹಿಡಿದು ಅಲ್ಲಿ ಇಲ್ಲಿ ಮಂದಿರ ನಿರ್ಮಾಣ ಆಗ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಆ ಮಸೀದಿ ಹತ್ತ ನುಗ್ಗುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಮಾಲಾಧಾರಿಗಳ ನಡುವೆ ಒಂದ್ ರೀತಿ ಮಾತಿನ ಚಕಮಕಿ, ತಾಳ್ಳಾಟ, ನೂಕಾಟ ಕೂಡ ನಡೆದಂತಾಯ್ತು. ಅದಾದ ನಂತರದಲ್ಲಿ ಸಾಕಷ್ಟು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಪಟ್ಟು ಬಿಡದೆ, ಅಂದ್ರೆ ಅಲ್ಲಿಂದ ಕದಲದಂತೆ ಪಟ್ಟಿಡಿದು ಕೂತ್ಕೊಂಡಂತ ಹನುಮಧಾರಿಗಳನ್ನ ಸುಮಾರು ಅರ್ಧ ಗಂಟೆ ನಂತರದಲ್ಲಿ ಪೊಲೀಸರು ಅವ್ರನ್ನ ಮುಂದೆ ಕಳಿಸುವಂತಲ್ಲೂ ಕೂಡ ಯಶಸ್ವಿ ಆದ್ರು. ಇದೀಗ
ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಏನಿದೆ ಅಲ್ಲಿ ತಮ್ಮ ಮಾಲೆಗಳನ್ನ ವಿಸರ್ಜನೆ ಮಾಡಿ ನಂತರದಲ್ಲಿ ಅಂತಿಮ ಯಾತ್ರೆ ಏನಿದೆ ಅದು ಶ್ರೀರಂಗನಾಥ ಸ್ವಾಮಿ ದೇಗುಲದ ಆವರಣದಲ್ಲಿ ಈಗ ಸಮಾಪ್ತಿ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಸಣ್ಣ ಪುಟ್ಟ ಗೊಂದಲಗಳ ನಡುವೆ ಇದೀಗ ಸಾಕಷ್ಟು ಒಂದು ಯಶಸ್ವಿಯಾಗಿ ಸಂಕೀರ್ತನ ಯಾತ್ರೆ ಅಂತ್ಯವಾಗಿರ್ತಕ್ಕಂಥದ್ದು. ಈ ಒಂದು ಜಾಮಿಯಾ ಮಸೀದಿ, ವಿವಾದಿತ ಜಾಮಿಯಾ ಮಸೀದಿ ಏನಿದೆ ಈ ಜಾಗದಲ್ಲಿ ಈ ಹಿಂದೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಇತ್ತು. ಹೀಗಾಗಿ ಈ ವಿಚಾರವಾಗಿ ನಾವು ಕೋರ್ಟ್ ಮೆಟ್ಟಲೇರಿದ್ದೇವೆ. ನಾವು ನಿರಂತರವಾಗಿ ಕಳೆದ ದಶಕದಿಂದ ಏನು ಮಾಡ್ಕೊಂಡ್ ಬಂದಿದ್ದೇವೆ ಆ ಸಂಕೀರ್ತನ ಯಾತ್ರೆಯನ್ನ ಯಶಸ್ವಿ ಆಗ್ಲಿ ಅಂದ್ರೆ ನಮ್ಗೆ ಹನುಮ ದೇವರು ನಮ್ಗೆ ಕೋರ್ಟ್ ನಲ್ಲಿ ನಮ್ಗೆ ನಮ್ಮ ಪರವಾದಂತ ನ್ಯಾಯವನ್ನ ಒದಗಿಸಲಿ ಅನ್ನೋ ಉದ್ದೇಶದಿಂದ ಈ ಸಂಕೀರ್ತನ ಯಾತ್ರೆಯನ್ನ ಮಾಡ್ಕೊಂಡು ಬಂದಿದ್ದೇವೆ. ಈ ಹಿಂದೆ ಏನು ಕಾಶಿ ಮತ್ತು ಮಧುರೈನಲ್ಲಿ ಆಗಿರ್ತಕ್ಕಂತ ಏನು ಉತ್ಕಲನ ಇದೆ ಅದನ್ನು ಕೂಡ ಇಲ್ಲಿ ಆಗ್ಬೇಕು. ಈಗ ಇಲ್ಲೂ ಕೂಡ ಹಾಗೆ ನಮ್ಮ ಪರವಾಗಿ ನಮ್ಮ ಹನುಮ ದೇಗುಲ ನಿರ್ಮಾಣ ಆಗ್ಲೇಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಈ ಒಂದು ಯಾತ್ರೆ ಅಂತಿಮ ಆಗಿರ್ತಕ್ಕಂಥದ್ದು ದಸರಥ. ಎಸ್, ಥ್ಯಾಂಕ್ ಯು ಶಶಿಕುಮಾರ್.